ನನ್ನ ನೆಕ್ಸ್ಟ್ ಜೊತೆ ಲಾಸ್ಟ್ ನೋಡಿದ ಚಿತ್ರ ಕೈವ. ಕೈವ ಚಿತ್ರ ನೋಡಾದ್ಮೇಲೆ ಅವರ ಮುಂದಿನ ಚಿತ್ರ ಯಾವ್ಯಾವು, ನೆಕ್ಸ್ಟು ರಿಲೀಸ್ ಆಗ್ತಾ ಇರ್ತಕ್ಕಂಥ ಚಿತ್ರ ಯಾವುದು ಅನ್ನೋದನ್ನು ಸರ್ಚ್ ಮಾಡಿ ನೋಡಿದ್ದೆ. ವಾಮನ ಚಿತ್ರನ ನಾನು ಫಸ್ಟ್ ಟೈಮೇ ನೋಡಿದ್ದು, ಬಟ್ ರಿವ್ಯೂ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇನ್ನು ರಿವ್ಯೂ ಕಡೆ ಬರೋದಾದರೆ, ವಾಮನ ಚಿತ್ರದ ಮೊದಲ ಪಾಸಿಟಿವ್ಸ್ ಅಂತ ಅಂದರೆ ಅದು ತಂದೆ, ತಾಯಿ ಮತ್ತು ಮಗ ಇವ್ರಿಗೆ ಕಟ್ಕೊಟ್ಟಿರ್ತಕ್ಕಂಥ ಪ್ರಪಂಚ ಮತ್ತು ಇವ್ರದ್ದೇ ಆದಂಥ ಒಂದು ಫ್ಲ್ಯಾಶ್ ಬ್ಯಾಕ್. ಇದು ತುಂಬ ಚೆನ್ನಾಗಿತ್ತು, ಒಳ್ಳೆ ಕಂಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ಇದರ ಇನ್ನೊಂದು ಪಾಸಿಟಿವ್ ಅಂತ ಅಂದರೆ ಅದು ಮುದ್ದು ರಾಕ್ಷಸಿ ಸಾಂಗ್ನ ಲಿರಿಕ್ಸ್ ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಮೊಬೈಲಲ್ಲಿ ಒಳ್ಳೆ ಫೀಲ್ ಕೊಟ್ಟಿತ್ತು, ಇನ್ನು ಥಿಯೇಟ್ರಲ್ಲೂ ಕೂಡ ಅದೇ ರೀತಿ ಇನ್ನೂ ಹೆಚ್ಚಾಗಿ ಫೀಲ್ ಕೊಡ್ತು ಅಂತ ಹೇಳ್ಬೋದು. ಇನ್ನು ಈ ಚಿತ್ರದಲ್ಲಿ ವರ್ಕ್ ಆಗದೆ ಇರ್ತಕ್ಕಂಥ ಟಾಪಿಕ್ಸ್ ಯಾವುದಪ್ಪ ಅನ್ನೋದಾದರೆ, ಸ್ಕ್ರೀನ್ ಪ್ಲೇನ ಒಳ್ಳೆ ಚೆನ್ನಾಗಿರೋ ಪ್ಲೇಸಲ್ಲಿ ಪ್ಲೇಸ್ಮೆಂಟ್ ಮಾಡಿದರೂ ಕೂಡ ಮೂವಿಲಿ ಅದು ವರ್ಕ್ ಆಗಿಲ್ಲ. ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ಮ್ಸ್ಗಳು ಸ್ಕ್ರೀನ್ ಪ್ಲೇ ವೈಸ್ ಸಿಗ್ತವೆ, ಆದರೆ ಮೂವಿಲಿ ಇದು ಯಾವುದು ವರ್ಕ್ ಆಗಿಲ್ಲ. ಇದು ಇದರ ಒಂದು ನೆಗೆಟಿವ್ ಅಂತ ಅನ್ಬೋದು. ಮತ್ತು ಇನ್ನೊಂದು ನೆಗೆಟಿವ್ ಏನಪ್ಪ ಅನ್ನೋದಾದರೆ, ಮೂವಿ ಆಡಿಯನ್ಸ್ಗೆ ಅಂದರೆ ತಪ್ಪಾಗ್ಬೋದು, ಮೇ ಬಿ ನನ್ನ ಒಪಿನಿಯನ್ ತಗೊಳ್ಳೋದಾದರೆ, ಮೂವಿಲಿ ನಾನು ಕನೆಕ್ಟ್ ಆಗಿ ಟ್ರೈ ಮಾಡಿದೆ, ಬಟ್ ನನಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಯಾವುದೇ ಒಂದು ಪಾತ್ರಕ್ಕಾಗಿರ್ಬೋದು, ಇಲ್ಲ ಯಾವುದೇ ಒಂದು ಸನ್ನಿವೇಶಕ್ಕಾಗಿರ್ಬೋದು ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅನ್ನೋದಾದರೆ, ಸಂಭಾಷಣೆಗಳು ಮತ್ತು ಕೆಲವೊಂದು ಡೈಲಾಗ್ಗಳು, ಕೆಲವೊಂದು ಅನ್ನೋದಕ್ಕಿಂತ ಡೈಲಾಗ್ಗಳು ತುಂಬ ಚೆನ್ನಾಗಿದ್ದರೂ ಕೂಡ ಅವು ಮೂವಿಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಚೆನ್ನಾಗಿತ್ತು, ಬಟ್ ಎಲ್ಲಿ ಮಿಸ್ ಆಯಿತು ಅನ್ನೋದು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ನೀವು ಇದು ಮುಂಚೆ ಮೂವಿನ ನೋಡಿದರೆ, ಈಗ ಆಲ್ರೆಡಿ ಅದು ಸ್ಟ್ರೀಮಿಂಗ್ ಆಗ್ತಾಯಿದೆ, ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ನೋಡಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ರಿವ್ಯೂ ಜೊತೆ ಸಿಗ್ತೀನಿ.